ಒಂದು ಸಲ ಜಯಗೋಪಾಲ್ ಅಂತರಂಗಕ್ಕೆ ಬಂದ ಮೇಲೆ ತುಂಬಾ ಒಡನಾಟ, ತುಂಬಾ ಬಿಚ್ಕೊಳ್ಳೋದಕ್ಕೆ ಟೈಮ್ ಬೇಕು. ನಾನ್ ಜಯಗೋಪಾಲ್ ಹೆಂಡತಿ ನಿಜ, ಆದ್ರೆ ಹೆಂಡತಿಯಾಗಿ ನನಗ್ ಗೊತ್ತಿರೋಕ್ಕಿಂತ ಜಾಸ್ತಿ ಶ್ರೀಧರ್ ಮೂರ್ತಿ ಗೊತ್ತಿದೆ ಅಂತ ಹೇಳಿ ಆ ಮನುಷ್ಯ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡಿದ್ ನನಗೆ ಕೇಳೇ ಇಲ್ಲ. ಯಾವಾಗ್ಲೂ ನಾವು ಮುಂದಿನ ಪೀಳಿಗೆ ಒಳ್ಳೇದನ್ನ ಕೊಟ್ಟೋಗ್ಬೇಕು, ಕೆಟ್ಟದನ್ನ ಮಾತಾಡ್ಬೇಕು. ಜಯಗೋಪಾಲ್ ಕರ್ನಾಟಕದಲ್ಲಿದ್ದಾಗ ಬೇರೆ, ತಮಿಳ್ನಾಡಲ್ಲಿದ್ದಾಗ ಬೇರೆ ಅಂತೇಳಿ. ತಮಿಳ್ನಾಡ ದೊಡ್ಡ ಜನ ಅವರು. ಜಯಲಲಿತಾ ಬಹಳ ಮುಖ್ಯವಾದ ಡಿಸಿಷನ್ ಅಂದ್ರೆ ಜಯಗೋಪಾಲ್ ಕೇಳದೆ ತಗೊಳ್ತಾ ಇರ್ಲಿಲ್ಲ. AIADMKಗೆ ಬಹಳ ಪರಮ ಆಪ್ತರು ಅವರು. ಚಿತ್ರಗೀತೆ ಸಾಹಿತ್ಯ ಅಲ್ಲ, ಅದು ಸಂಗೀತ. ಅದು ಸಂಗೀತದ ರೂಪಕಗಳು ಬೇರೆ. ಜಯಗೋಪಾಲ್ ಬಹಳ, ನಾವು ಮುಂದೆ ಒಂದು ಮಾತಾಡೋಣ, ತುಂಬಾ ಒಳ್ಳೆ ವಯಲಿನಿಸ್ಟ್. ಸುಬ್ಲಕ್ಷ್ಮಿ ಅಂತವ್ರಿಗೆಲ್ಲ ಕಚೇರಿಯನ್ನು ಕೊಟ್ಟರು. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, JC ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಇಲ್ಲಿವರೆಗೂ ಕೂಡ ನಾವು ಸೂಪರ್ ಸ್ಟಾರ್ ಸೀರೀಸ್ ಕಾರ್ಯಕ್ರಮದಲ್ಲಿ ಕನ್ನಡದ ಕಣ್ಮಣಿ, ಮೇರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ನ ಮಾಡಿದ್ವಿ. ನೀವೆಲ್ಲರೂ ಕೂಡ ಅದಕ್ಕೆ ಪ್ರೀತಿನ ಕೊಟ್ಟಿದ್ದೀರಾ. ಸೊ ಮುಂದುವರೆದ ಭಾಗ, ಎಲ್ಲೇ ಒಂದು ಅಂತ್ಯ ಅಂದ್ರೆ ಒಂದು ಆರಂಭ ಅಂತ ಇದ್ದೇ ಇರುತ್ತಲ್ವಾ. ಸೊ ಕನ್ನಡ ಚಿತ್ರರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಅನೇಕ ನಿರ್ದೇಶಕರಾಗಿರ್ಬೋದು, ನಟರಾಗಿರ್ಬೋದು, ಕಲಾವಿದರುಗಳು ಅಣಿಮುತ್ತುಗಳೇ ಇದೆ. ಈ ಅಣಿಮುತ್ತುಗಳಲ್ಲಿ ನಾವು ಈ ವಾರದ ಸಂಚಿಕೆಯಲ್ಲಿ RN ಜಯಗೋಪಾಲ್ ಇವರು ಕನ್ನಡ ಚಿತ್ರರಂಗದ ಆಲ್ರೌಂಡರ್. ನಾವು ಕ್ರಿಕೆಟ್ ಅಲ್ಲಿ ಹೇಗೆ ಆಲ್ರೌಂಡರ್ ಅಂತ ಹೇಳ್ತೀವಲ್ಲ, ಬ್ಯಾಟಿಂಗ್ ಮಾಡೋರು, ಬೌಲಿಂಗ್ ಮಾಡೋರು, ಇವರು ಯಾವ ಕ್ಷೇತ್ರಗಳಲ್ಲಿ ಇಲ್ಲ ಹೇಳಿ. ಹಾಡನ್ನ ಬರೆದಿದ್ರು, ಸಂಭಾಷಣೆಗಳನ್ನ, ನಿರ್ದೇಶನ, ಕಥೆ, ಚಿತ್ರಕಥೆ ಹಾಗೂ ನಟ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದವರು. ಅದರ ಜೊತೆಗೆ ಸೀರಿಯಲ್ ಕೂಡ ನಿರ್ದೇಶನವನ್ನ ಮಾಡಿದ್ದಾರೆ. ಕೇವಲ RN ಜಯಗೋಪಾಲ್ ಮಾತ್ರವಲ್ಲ, ಅವರ ಇಡೀ ಕುಟುಂಬ ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದವರು. ಹಾಗಾದ್ರೆ RN ಜಯಗೋಪಾಲ್ ಅವರ ಲೇಖನಿಯಲ್ಲಿ 1000ಕ್ಕೂ ಹೆಚ್ಚು ಹಾಡುಗಳು ಮೂಡಿ ಬಂದಿವೆ. 8ಕ್ಕೂ ಹೆಚ್ಚು ಚಲನಚಿತ್ರಗಳನ್ನ ಅವರು ನಿರ್ದೇಶನ ಮಾಡಿದ್ದಾರೆ. RN ಜಯಗೋಪಾಲ್ ಅವರ ಜೀವನದ ಬಗ್ಗೆ, RN ಜಯಗೋಪಾಲ್ ಅವರು ಉಳಿದಂತಹ ಸಾಹಿತಿಗಳ ಜೊತೆ ಯಾವ ರೀತಿ ಒಡನಾಟವನ್ನ ಹೊಂದಿದ್ರು, ನಟರ ಜೊತೆ ಯಾವ ರೀತಿ ಒಡನಾಟ ಆಯ್ತು, ಪ್ರತಿಯೊಂದು ಚಿತ್ರಕಥೆ ಅಂತ ಬಂದಾಗ ಅಥವಾ ಒಂದು ಹಾಡ್ ಅಂತ ಬಂದಾಗ ಅದ್ರ ಹಿಂದೆ ಒಂದು ಕಥೆ ಇರುತ್ತೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಎಂದಿನಂತೆ ಹಿರಿಯ ಪತ್ರಕರ್ತರಾದಂತಹ NS ಶ್ರೀಧರ್ ಮೂರ್ತಿ ಅವರಿದ್ದಾರೆ. ಮೊದಲದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್, ಹಾರ್ಟಿ ವೆಲ್ಕಮ್ ಟು ಅವರ್ ಶೋ. ಸರ್, ನಿಮ್ಗಿಂತ ಆಪ್ಟ್ ಪರ್ಸನ್ ಯಾರು ಇಲ್ಲ ಅಂತ ಅನ್ಕೋತೀರಿ ಕನ್ನಡ ಚಿತ್ರರಂಗದ ಬಗ್ಗೆ ಮಾತಾಡೋದಕ್ಕೆ, ಅದರಲ್ಲೂ ಕೂಡ RN ಜಯಗೋಪಾಲ್ ಅಂತ ಅಣಿಮುತ್ತಿನ ಬಗ್ಗೆ ಮಾತಾಡೋದಕ್ಕೆ. ಅವ್ರ ಕುರಿತು ನೀವು ಪಲ್ಲವಿ ಅನುಪಲ್ಲವಿ ಅಂತ ಪುಸ್ತಕವನ್ನ ಕೂಡ ಬರೆದಿದ್ದಾರೆ. ಒಂದು ವೈಯಕ್ತಿಕ ಒಡನಾಟ ಕೂಡ ಇದೆ ನಿಮ್ಗೆ ಅವ್ರ ಜೊತೆಗೆ. ಪತ್ರಕರ್ತರು, ಕಲಾವಿದರು ಒಡನಾಟ ಬೇರೆ, ವೈಯಕ್ತಿಕ ಸಂಬಂಧ ಬೇರೆ. ಸೊ ನೀವು ದಶಕಗಳ ಕಾಲ ಜೊತೆ ಅವ್ರ ಜೊತೆ ಒಡನಾಟವನ್ನ ಹೊಂದಿದ್ದೀರಾ. ಸೊ ಮೊದಲೇ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಿಮ್ಮ ಹಾಗೂ RN ಜಯಗೋಪಾಲ್ ಅವರ ನಡುವಿನ ಒಡನಾಟ ಯಾವ ರೀತಿ ಇತ್ತು, ಕಥೆಯ ಮೂಲಕ ವರ್ಣಿಸಿ ಸರ್. ನಾನು ತುಂಬಾ ಕಡೆ ಅದನ್ನ ಬರ್ಕೊಂಡಿದ್ದೀನಿ. ಜಯಗೋಪಾಲ್ ನನ್ನ ಗುರು ಮತ್ತು ಗುರುತು ಅಂತ. ನನ್ನ ಚಿತ್ರರಂಗ ಗುರುತಿಸೋದೇ RN ಜಯಗೋಪಾಲ್ ವಿಶೇಷವಾಗಿ. ಅದು ರಾಜ್ಕುಮಾರ್ ಇರ್ಬೋದು, ಯೇಸುದಾಸ್ ಇರ್ಬೋದು, SP ಬಾಲಸುಬ್ರಹ್ಮಣ್ಯಂ ಇರ್ಬೋದು, ಜಾನಕಿ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು. ಸೊ ನನ್ನ ಹೆಸರು ಕೇಳಿದ್ಕೊಂಡು ಜಯಗೋಪಾಲ್ ಅಂತ ಹೇಳಿ ನಾನು ಗುರು ಮತ್ತು ಗುರುತು. ವೆರಿ ನೈಸ್. ಆದ್ರೆ ಬಹಳ ವಿಶೇಷ ಅಂತಂದ್ರೆ ಜಯಗೋಪಾಲ್ ಒಡನಾಟ ನಂಗೆ ತುಂಬಾ ಆರಂಭದಿಂದಲೇ ಸಿಕ್ಕಿದ್ದಲ್ಲ. ಮತ್ತು ಜಯಗೋಪಾಲ್ ವ್ಯಕ್ತಿತ್ವ ಗೊತ್ತಿದ್ದವರಿಗೆ ಅವರು ಅಷ್ಟು ಸುಲಭಕ್ಕೆ ಯಾರನ್ನು ಹಚ್ಕೊಳ್ಳೋರಲ್ಲ. ಬಹಳ ಯೋಚನೆ ಮಾಡಿ ತಮ್ಮ ಅಂತರಂಗಕ್ಕೆ ತಗೊಳ್ಳೋರು. ನಾನು ಉದಯ್ ಶಂಕರ್ ಮತ್ತು ಜಯಗೋಪಾಲ್ ಇಬ್ರು ಜೊತೆಗೂ ಕೂಡ ಒಡನಾಟ ಇದ್ದಿದ್ರಿಂದ ಉದಯ್ ಶಂಕರ್ ಬಹಳ ಬೇಗ ನೀವು ಹೋಗ್ಬಿಡ್ಬೋದು ಅವ್ರ ಹತ್ರ ಹೋಗಿ. ನಾನು ಮೊದಲನೇ ಸಲ ಅವ್ರನ್ನ ಹೋಟೆಲ್ ಜನಾರ್ದನದಲ್ಲಿ 232 ರೂಮ್ ಬಾಗಿಲು ಬೆಳೆದ್ಕೊಳ್ಳೆ, ಯಾರು ನಾನು ಶ್ರೀಧರ್, ಬನ್ನಿ ಶ್ರೀಧರ್ ಬರ್ತೀನಿ, ಎಷ್ಟೋ ವರ್ಷ ಪರಿಚಯ ಇರೋ ಉದಯ್ ಶಂಕರ್. ನಾನು ಮೊದಲ ಸಲ ಅವ್ರನ್ನ ಭೇಟಿ ಮಾಡಿದಾಗಲೇ ನಂಗೆ ಒಂದು 20 ವರ್ಷದಿಂದ ಗೊತ್ತು ಅನ್ನೋಷ್ಟು ಆತ್ಮೀಯತೆ. ಜಯಗೋಪಾಲ್ ಹಂಗಲ್ಲ. ಆದ್ರೆ ಒಂದು ಸಲ ಜಯಗೋಪಾಲ್ ಅಂತರಂಗಕ್ಕೆ ಬಂದ ಮೇಲೆ ತುಂಬಾ ಒಡನಾಟ, ತುಂಬಾ ಬಿಚ್ಕೊಳ್ಳೋದಕ್ಕೆ ಟೈಮ್ ಬೇಕು. ನನ್ನ ಅದೃಷ್ಟ, ನನ್ನ ಜೀವನದ ಒಂದು 10 ವರ್ಷ ಏನಿಲ್ಲ ಅಂತಂದ್ರು ನನ್ನ ದಿನ ಜಯಗೋಪಾಲ್ ಅವರಿಂದಲೇ ಶುರುವಾಗ್ತಾ ಇತ್ತು, ಮುಕ್ತಾಯ ಜಯಗೋಪಾಲ್ ಅವರಿಂದಲೇ ಅವ್ರು ಯಾವ ದೇಶದಲ್ಲೇ ಇರಲಿ ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡೋರು. US ಅಲ್ಲಿ ಇದ್ರೆ ಅದು ಮಧ್ಯರಾತ್ರಿ, ಅದು ಸೌತ್ ಆಫ್ರಿಕಾದಲ್ಲಿ ಇದ್ರೆ ಅದು ಸಾಯಂಕಾಲ ಸಮಯ, ಜಪಾನ್ ಅಲ್ಲಿ ಅವರು ತುಂಬಾ ವಿದೇಶ ಪ್ರವಾಸ ಮಾಡೋರು. ಸೊ ಆದ್ರೂ ಅವ್ರು 6 ಗಂಟೆ ಫೋನ್ ಮಾಡೋದು ಮಿಸ್ ಮಾಡ್ತಾರೆ.
ಮತ್ತು ರಾತ್ರಿ ಸಾಮಾನ್ಯಕ್ಕೆ ನಾನೇ ಫೋನ್ ಮಾಡ್ತಾ ಇದ್ದೆ, ರಾತ್ರಿ ಕೊನೆಯ ಫೋನ್ 10:30 ಸುಮಾರಿಗೆ, ಕನಿಷ್ಠ ಬೆಳಗ್ಗೆ ಅರ್ಧ ಗಂಟೆ, ರಾತ್ರಿ ಅರ್ಧ ಗಂಟೆ, ಮಧ್ಯದ ಕಾಲ್ಗಳು ಸಾಕಷ್ಟು ಇರ್ತಿದ್ವಿ. ಆ ಫೋನ್ ಅನ್ನ ನಾವು ಮಾಡ್ತೇವೆ. ಆಮೇಲೆ ಅವರು ಬೆಂಗಳೂರಿಗೆ ಬಂದ್ರಂತೂ ಅವರ ಟ್ಯಾಬ್ಲೆಟ್ಸ್ ಇಂದ ಹಿಡಿದು ಪ್ರತಿ ಪ್ರೋಗ್ರಾಮ್ ಅನ್ನು ನಾನು ನಿರ್ವಹಣೆ ಮಾಡ್ತಾ ಇದ್ದಿದ್ದು. ಅವ್ರಿಗೆ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾವ ಮೀಟಿಂಗ್ ಇದೆ, ಪ್ರತಿಯೊಂದನ್ನು ನಾನು ಮಾಡ್ತಾ ಇದ್ದೆ. ನನಗೆ ಒಂದು ಕಾರ್ಯಕ್ರಮದಲ್ಲಿ RN ಜಯಗೋಪಾಲ್ ಅವರ ಹೆಂಡತಿ ಡಾಕ್ಟರ್ ಲಲಿತಾ ಜಯಗೋಪಾಲ್ ಅವರು ಭಾಷಣ ಮಾಡ್ತಾ ಹೇಳಿದ್ರು, ನಾನ್ ಜಯಗೋಪಾಲ್ ಹೆಂಡತಿ ನಿಜ, ಆದ್ರೆ ಹೆಂಡತಿಯಾಗಿ ನನಗ್ ಗೊತ್ತಿರೋಕ್ಕಿಂತ ಜಾಸ್ತಿ ಶ್ರೀಧರ್ ಮೂರ್ತಿ ಗೊತ್ತಿದೆ ಅಂತ ಹೇಳಿ ಅವರಿಗೆ. ಆಮೇಲೆ ಅದು ಬರೀ ಅದು ನನ್ನ ಸಂಬಂಧ ಅಷ್ಟೇ ಅಲ್ಲ, ನನ್ನ ಕುಟುಂಬದ ಜೊತೆ ಕೂಡ ಅವ್ರಿಗೆ ಅದೇ ತರದ ಸಂಬಂಧ ಇತ್ತು. ನನ್ ಮಗ ಚಿಕ್ಕವನು ಇದ್ದಾಗ ಅವನಿಗೆ ಯಾವ ಹಬ್ಬಕ್ಕಾದ್ರೂ ನಾವು ಬಟ್ಟೆ ತರೋದನ್ನ ತಪ್ಸಿರ್ಬೋದು, ಜಯಗೋಪಾಲ್ ತಪ್ಸಿ ಪ್ರತಿ ಹಬ್ಬಕ್ಕೂ ಅವ್ರು ಬಟ್ಟೆ ತಗೊಂಡು ಪ್ರತಿ ಸಲ ಬೆಂಗಳೂರಿಗೆ ಭೇಟಿ ಕೊಟ್ಟಾಗಲೂ ಕನಿಷ್ಠ ನಮ್ಮನೇಲಿ ಊಟ ಮಾಡಿದ್ರು. ಅವರು 7-8 ಯುಗಾದಿ ಮತ್ತು ದೀಪಾವಳಿಗಳನ್ನ ನಮ್ಮ ಮನೆಯಲ್ಲಿ ಆಚರಣೆ ಮಾಡಿದ್ದಾರೆ. ಇದು ಪ್ರೊಫೆಷನ್ಗೂ ಮೀರಿದಂತ ದೊಡ್ಡ ಸಂಬಂಧ, ಇಸ್ ಎ ಜಮ್ ಆಫ್ ಎ ಮ್ಯಾನ್. ಮಾತ್ರ ಆ ಮನುಷ್ಯ, ನಾನು ಜಯಗೋಪಾಲ್ ಬಗ್ಗೆ ಬಹಳ ವಿಶೇಷವಾಗಿ ಹೇಳ್ಬೇಕಾದ ಸಂಗತಿ ಅಂತಂದ್ರೆ, ಒಂದು ಅವ್ರಿಗಿದ್ದ ಅಗಾಧವಾದ ಜ್ಞಾಪಕ ಶಕ್ತಿ. ಸೊ ನಾನು ಯಾವ್ದೋ ಒಂದು ಹಾಡಿನ ಬಗ್ಗೆ ಮಾತಾಡಿದ್ರೆ, ಈ ಹಾಡಿಗೆ 60 ಜನ ಇನ್ಸ್ಟ್ರೂಮೆಂಟ್ ಅವ್ರು ಇರ್ತಾ ಇದ್ರು ಅವಾಗೆಲ್ಲ. 60 ಜನ ಇನ್ಸ್ಟ್ರೂಮೆಂಟ್ ನವ್ರು ಯಾರ್ಯಾರು ಅಂತ ಹೇಳೋರು. ಈ ಹಾಡಿಗೆ ವೈಲಿನ್ ಇಂಥವ್ರು ಮಾಡಿಸಿದ್ರು, ಕೊಳಲ್ ಇಂಥವ್ರು ಮಾಡಿಸಿದ್ರು, ಇದು ಇಂಥ ಸ್ಟುಡಿಯೋದಲ್ಲಿ ರೆಕಾರ್ಡ್ ಆಯ್ತು. ಇದಕ್ಕೆ ಸೌಂಡ್ ರೆಕಾರ್ಡ್ ಇಂಜಿನಿಯರ್ ಯಾರು ಇರ್ತಾರೆ, ಸೌಂಡ್ ರೆಕಾರ್ಡ್ ಇಂಜಿನಿಯರ್ ಯಾರು ಇವತ್ತು ದಾಖಲೆ ಇಲ್ಲ. ಸೌಂಡ್ ರೆಕಾರ್ಡ್ ಇಂಜಿನಿಯರ್ಗಳಿಗೆ ಯಾರ್ಯಾರು ಇದ್ರು ಅನ್ನೋದನ್ನು ಕೂಡ ಜಯಗೋಪಾಲ್ ಪ್ರತಿಯೊಂದು ಹಾಡಿಂದುವೆ. ಹೌದು, ಅಂತಹ ಅಗಾಧವಾದ ಜ್ಞಾಪಕ ಶಕ್ತಿ. ಆಮೇಲೆ ಆ ಮನುಷ್ಯ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ ಮಾತಾಡಿದ್ ನನಗೆ ಕೇಳೇ ಇಲ್ಲ. ಇನ್ಸಿಡೆನ್ಸ್ಗಳು ನಾವು ಬರಿಬೇಕು ಅಂತ ಅನ್ಕೊಂಡಾಗ್ಲೂ ಅದನ್ನ ಹೇಳಿ, ಬರಿಬೇಡ, ಇದನ್ನ ದಾಖಲೆ ಮಾಡ್ಬೇಡ ಅಂತ. ಯಾವಾಗ್ಲೂ ನಾವು ಮುಂದಿನ ಪೀಳಿಗೆ ಒಳ್ಳೇದನ್ನ ಕೊಟ್ಟೋಗ್ಬೇಕು, ಕೆಟ್ಟದನ್ನ ಮಾತಾಡ್ಬಾರ್ದು. ಜಯಗೋಪಾಲ್ ನಂಬಿಕೆ. ಸೊ ನಾನು ಅವ್ರ ಅಷ್ಟು ನಿಖರ ಒಡನಾಟದಲ್ಲಿ ಕನ್ನಡದ ಜನ ಅವ್ರದ್ದು ಎಷ್ಟು ಪ್ರೀತಿ ಮಾಡಿದ್ದಾರೆ ಅಂತ ನಾವು ಹೋದಾಗ ಎಷ್ಟು ಇದು ಮಾಡ್ತಾ ಇದ್ದಾರೆ. ಆಮೇಲೆ ಅದನ್ನ ಕೆಲವರು ಹೊಟ್ಟೆ ಕಿಚ್ಚಿಂದ ಹೇಳೋದೊಂದು ಮಾತಿದೆ, ಜಯಗೋಪಾಲ್ ಕರ್ನಾಟಕದಲ್ಲಿ ಇದ್ದಾಗ ಬೇರೆ, ತಮಿಳ್ನಾಡು ಇದ್ದಾಗ ಬೇರೆ ಅಂತೇಳಿ. ತಮಿಳ್ನಾಡು ದೊಡ್ಡ ಜನ ಅವರು, ಅವರ ಸ್ಕೂಲ್ ಇತ್ತು ಮತ್ತು ಜಯಲಲಿತಾಗೆ ಪರಮ ಆಪ್ತರು ಅವರು ಅಲ್ಲಿಯ ಮುಖ್ಯಮಂತ್ರಿಗಳಿಂದ. ಜಯಲಲಿತಾ ಬಹಳ ಮುಖ್ಯವಾದ ಡಿಸಿಷನ್ ಅನ್ನು ಜಯಗೋಪಾಲ್ ಕೇಳದೆ ತಗೊಳ್ತಾ ಇರ್ಲಿಲ್ಲ. ಹಾಗಾಗಿ ಅವರು AIADMKಗೆ ಬಹಳ ಪರಮ ಆಪ್ತರು ಅವರು. ಸೊ ತಮಿಳ್ನಾಡಿನ ಸ್ಟೇಟಸ್ ಬೇರೆ. ರಜನಿಕಾಂತ್ ಅವ್ರ ಮನೆಗ್ ಬಂದು ಹೋಗೋರು, ದಿನ ಬೆಳಿಗ್ಗೆ ತಿಂಡಿಗೆ ಬರೋರು. ಕಮಲ್ ಹಾಸನ್ ಅಂತೂ ಆನ್ ರೆಕಾರ್ಡ್ ಜಯಗೋಪಾಲ್ನ ಗುರು ಅಂತ ಕರೆದಿದ್ದಾರೆ. ಅವರ ನಾಯಕನ್ ಮೈಕಲ್ ಕಾಮರಾಜನ್ 2 ಸಿನಿಮಾಗಳು ಜಯಗೋಪಾಲ್ ನಿರ್ದೇಶನದಲ್ಲೇ ಆಗಿರುವಂತಹ ಸಿನಿಮಾಗಳು. ಅದರಲ್ಲಿ ಅವ್ರು ಪಾಠ ಕೂಡ ಮಾಡಿದ್ದಾರೆ 2 ಸಿನಿಮಾಗಳಲ್ಲಿ ಕೂಡ. ಹಂಗೆ ತಮಿಳ್ನಾಡಿನ ಜಯಗೋಪಾಲ್ ಬೇರೆ, ಕರ್ನಾಟಕದ ಜಯಗೋಪಾಲ್ ಬೇರೆ ಅಂತ ಹೇಳೋರು. ನನ್ಗೇನು ವ್ಯತ್ಯಾಸ ಕಾಣಿಸಿಲ್ಲ. ನಾನು ಯಾಕಂದ್ರೆ ನಾನು ಚೆನ್ನೈಗವ್ರನ್ನ ಕರ್ಸ್ಕೊಳ್ಳೋರು, ಬಹಳ ಸಲ ಅವರೇ ಕರ್ಸ್ಕೊಳ್ಳೋರು. ಸ್ಕೂಲ್ ಕಾರ್ಯಕ್ರಮ ಇರ್ಬೋದು, ಮತ್ತೊಂದಿರ್ಬೋದು, ಕರ್ಸ್ಕೊಂಡ್ರೆ ನಾನು ಆಮೇಲೆ ಜಯಗೋಪಾಲ್ ಹೋದ್ಮೇಲೆ ಮೊದಲನೇ ಸಲ ಜಯಗೋಪಾಲ್ ಅವರ ವೈದಿಕಕ್ಕೆ ನಾನು ಹೋಗಿದ್ದು. ನನಗೆ ಮೊದಲನೇ ಸಲ ಮದ್ರಾಸ್ಗೆ ಹೋದಾಗ ತಬ್ಬಿಬ್ಬಾಗೋಯ್ತು. ಯಾಕಂದ್ರೆ ಎಷ್ಟು ಸುಖವಾಗಿ ಜಯಗೋಪಾಲ್ ನಮ್ಮನ್ನು ನೋಡ್ಕೊಂತಾ ಇದ್ರು ಅಲ್ಲ. ನಾವು ಟ್ರೈನ್ ಇಳಿತಿದ್ದಂಗೆ ಅವ್ರ ಕಾರು ರೆಡಿಯಾಗಿ ನಿಂತಿರೋದು. ಸೊ ಎಲ್ಲೆಲ್ಲಿ ಹೋಗ್ಬೇಕು ಅನ್ನೋ ಪ್ರೋಗ್ರಾಮ್ ಕಾರ್ ಡ್ರೈವರಿಗೆ ಕೊಟ್ಟಿರೋರು. ನಾನು ಮದ್ರಾಸಲ್ಲಿ ಇರುವಷ್ಟು ದಿನವೂ ಜಯಗೋಪಾಲ್ ಕಾರಲ್ಲಿ ಓಡಾಡ್ತಾ ಇದ್ದೆ. ನಮ್ಗೆ ಮದ್ರಾಸಲ್ಲಿ ಬೇರೆ ಏನು ಹುಡುಕೆ ಗೊತ್ತಿಲ್ಲ ನಮ್ಗೆ. ಸುಖವಾಗಿ ಜಯಗೋಪಾಲ್ ನಮ್ಮನ್ನ ನೋಡ್ಕೊಂಡಿದ್ರು. ಇವಾಗ ಏನೇ ದರ್ ಇಸ್ ಸಮ್ ರೀಸನ್ ಅಂತ ಅಂತೀವಿ. ಯಾರೇ ಒಬ್ಬ ವ್ಯಕ್ತಿನ ಮೀಟ್ ಆಗೋದಕ್ಕೆ, ನಮ್ ಜೀವನದಲ್ಲಿ ಯಾರೇ ಬಂದ್ರು ಕೂಡ ಅದಕ್ಕೊಂದು ದೈವ ಕಾರಣ ಅಂತ ಇರುತ್ತೆ. ನೀವು ಮಾತಾಡ್ತಿರೋದಕ್ಕೆ ಅನ್ಸು, ನಾನ್ ಫಸ್ಟ್ ಆಕ್ಚುಲಿ ಮಾತಾಡೋಕ್ ಮುಂಚೆ ಒಂದು ಪ್ರೊಫೆಷನಲ್ ರಿಲೇಶನ್ಶಿಪ್ ಅಂದ್ರೆ ಇಷ್ಟೊಂದು ಆತ್ಮೀಯ ಒಡನಾಟ ಇದೆ ಅಂತ ನಂಗೆ ಅನ್ಸ್ಲಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಈ ರೀತಿ ಒಂದು ಒಡನಾಟ ನಿಮ್ಮಿಬ್ರು ನಡುವೆ ಬರೋದಕ್ಕೆ ಏನೋ ಒಂದು ದೈವನೇ ಅದಕ್ಕೇನಾದ್ರೂ ಸೂಚನೆ ಕೊಟ್ಟಿತ್ತು ಅಂತ ಅನ್ಸುತ್ತಾ? ಇದು ಶುರುವಾಗಿದ್ದು ಹೇಗೆ ಅಂತಂದ್ರೆ, ಜಯಗೋಪಾಲ್ ನಾನು ಮೊದ್ಲು ಸಂದರ್ಶನ ಮಾಡಿದ್ದೆ, ಮೊದ್ಲು ಮಾತಾಡ್ಸಿದ್ದೆ. ಒಂದ್ ಬಾಂಡೇಜ್ ಇತ್ತು. ಎಲ್ಲಿದ್ರು ಹೇಗಿದ್ದೀರಾ, ಏನು ಎತ್ತ ಅಂತ ಮಾತನಾಡುವಂತವ್ರು. ಆಕಾಶವಾಣಿಯಲ್ಲಿ ಒಂದ್ಸಲ ನಾವು ಯುಗಾದಿಗೆ ಅವರು ಸಂದರ್ಶನ ಮಾಡೋಣ ಅಂತ ಅನ್ಕೊಂಡು, ಆಮೇಲೆ ನಂದನ ಅಂತ ಒಂದು ಕಾರ್ಯಕ್ರಮ ಇರುತ್ತೆ, ಚಿತ್ರಗೀತೆ ಆಧಾರಿತ ಕಾರ್ಯಕ್ರಮ. ಅದು
ವಿಶೇಷ ನಂದನ ಅಂತ ಹೇಳಿ ಯಾರನ್ನಾರು ಗೆಸ್ಟ್ ಆಗಿ ಕರೆಸಿ ಅವ್ರ ಇಷ್ಟದ ಹಾಡು, ಆ ಇಷ್ಟದ ಹಾಡಿನ ಬಗ್ಗೆ ಹಾಡುವಂಥದ್ದು. ನಾನು ಹಿಂಗೆ ಜಿ ಕೆ ವೆಂಕಟೇಶನ್ ಹಿಡಿದು ಎಲ್ಲರದ್ದು ವಿಶೇಷ ನಂದನಗಳು ಮಾಡಿದ್ದೀನಿ. ಜಯಗೋಪಾಲ್ನ ಒಂದ್ಸಲ ಹೀಗೆ ಕರೆದಾಗ ಅವರು ಆ ಟೈಮ್ನಲ್ಲಿ ಅವರ ಮಿಸ್ಸಸ್ ಹುಷಾರಿರ್ಲಿಲ್ಲ, ಹಾಸ್ಪಿಟಲೈಸ್ ಆಗಿದ್ರು, ಯುಗಾದಿಗೆ ಬರಕ್ಕಾಗ್ಲಿಲ್ಲ. ಆಮೇಲೆ ಒಂದ್ ದಿವಸ ಇದಕ್ಕಿದಂಗೆ ಫೋನ್ ಮಾಡಿದ್ರು. ಅವಾಗ ಅವರು ಆಲ್ಮೋಸ್ಟ್ 3-4 ವರ್ಷ ಬೆಂಗಳೂರು ಕಡೆ ಬಂದಿರ್ಲಿಲ್ಲ. ಚಿತ್ರರಂಗದ ಎಲ್ಲ ಆಕ್ಟಿವಿಟಿ ಸ್ಟಾಪ್ ಮಾಡ್ಬಿಟ್ಟಿದ್ರು, ಸೀರಿಯಲ್ಗಳು ಎಲ್ಲ ನಿಲ್ಲಿಸ್ಬಿಟ್ಟಿದ್ರು. ಇದಕ್ಕಿದಂಗೆ ಫೋನ್ ಮಾಡಿದ್ರು, ನಾನು ಬರ್ತಾ ಇದ್ದೀನಿ, ನನ್ನ ಪರ್ಸನಲ್ ಕೆಲ್ಸದ ಮೇಲೆ ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಒಂದು ಆಕಾಶವಾಣಿ ಸಂದರ್ಶನ ಮಾಡ್ಬಿಡಿ, ಅದು ಆಗ್ಲಿ ಅದು. ಅವರೇ ಹೇಳಿದ್ಮೇಲೆ ನಾನು ಆಕಾಶವಾಣಿಯಲ್ಲಿ ಅವ್ರದ್ದೊಂದು ಸಂದರ್ಶನ, ಅದಕ್ಕೆ ಒಂದು ರೀಸನ್ ಬೇಕಲ್ಲ. ನಾವು ವಿಶೇಷ ನಂದನ ಮಾಡೋದು ಯುಗಾದಿಗ, ದೀಪಾವಳಿಗ, ಗಣಪತಿ ಹಬ್ಬ ಬರೋದು. ಗಣಪತಿ ಹಬ್ಬಕ್ಕೆ ವಿಶೇಷ ನಂದನ ಯಾರು ಮಾಡಲ್ಲ. ಗಣಪತಿ ಹಬ್ಬಕ್ಕೆ ಮಾಡ್ತೀನಿ ಅಂತ ನಮ್ಮ ಪ್ರೋಗ್ರಾಮ್ ಡೈರೆಕ್ಟರ್ಗಳ ಅಪ್ರೂವಲ್ ತಗೊಳ್ಳೋದೇ ಕಷ್ಟ. ಗಣಪತಿ ಹಬ್ಬಕ್ಕೆ ಯಾರೇ ಮಾಡ್ತಾರೆ, ಅದ್ರ ಬಜೆಟ್ ಬೇಕಲ್ಲ. ಸರಿ, ಅಪ್ರೂವಲ್ ತಗೊಂಡು ಮಾಡಿದೆ. ನಾನು ಆನ್ ಏರ್ ಅಲ್ಲ ಒಂದು ಪ್ರಶ್ನೆ ಕೇಳಿದೆ. ಸರಿ, ಚಿತ್ರಗೀತೆಗಳಲ್ಲಿ ರೂಪಕಗಳನ್ನು ಬಳಸ್ತಾರೆ. ನಾವು ಮಲ್ಲಿಗೆಯನ್ನು ಬಳಸ್ತೀವಿ, ಏನೋ ಕಣ್ಣು, ಕೆನ್ನೆ, ಏನೇನು ಬಳಸ್ತೀವಿ. ಬಳಸ್ತೀವಿ. ಅವ್ರದ್ದೊಂದು ರೂಪಕ ಇದೆ, ಮೈತ್ರಿಯ ವೀಣೆ ಮಿಡಿದ ಮಧುರ ತಾನಕ್ಕೆ ಹಾಕಿದೆ ನೀ ಅನುರಾಗದ ರಾಗಮಾಲಿಕೆ ಅಂತ ಹೇಳಿ. ಎಷ್ಟು ದೊಡ್ಡ ರೂಪಕ ಸರ್, ಚಿತ್ರಗೀತೆಯಲ್ಲಿ ಹೆಂಗ್ ಬರದ್ರಿ ನೀವು ಇದನ್ನ ಅಂತ ಅಂದ್ರೆ. ಆಗ ಜಯಗೋಪಾಲ್ ಹೇಳಿದ್ರು, ಇದು ನೀವು ಸಾಹಿತ್ಯದ ಹಿನ್ನೆಲೆಯಲ್ಲಿ ಕೇಳ್ತಾ ಇದ್ರ, ಸಾಹಿತ್ಯದ ಹಿನ್ನೆಲೆ ರೂಪಕ ಇಟ್ಕೊಂಡು ಮಾತಾಡ್ತಾ ಇದ್ರ. ಚಿತ್ರಗೀತೆ ಸಾಹಿತ್ಯ ಅಲ್ಲ, ಅದು ಸಂಗೀತ. ಅದು ಸಂಗೀತದ ರೂಪಕಗಳು ಬೇರೆ. ಇಟ್ ಈಸ್ ನಾಟ್ ಪೊಯೆಟಿಕ್ಸ್, ಇಟ್ ಈಸ್ ಲಿರಿಟಿಕ್ಸ್ ಅಂತ. ನನಗೆ ಈ ಮನುಷ್ಯ ನಾವು ತಿಳ್ಕೊಂಡಿದ್ದಿಂದ ಬಹಳ ಅಗಾಧ. ನಾವು ಏನೋ ಅನ್ಕೊಂಡಿದ್ದ ಲಿರಿಕ್ ರೈಟರ್. ಸೊ ನಾನು ಆ ಇಂಟರ್ವ್ಯೂ ಆದ್ಮೇಲೆ ಅವ್ರನ್ನ ಕೇಳಿದೆ, ಏನ್ ಸರ್ ಹಾಗಾದ್ರೆ ಚಿತ್ರಗೀತೆಯ ಪೊಯೆಟಿಕ್ಸ್ ಅಂತ. ಅಲ್ಲಿ ಅವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ನನಗೂ ಅವ್ರಿಗೂ ವೇವ್ ಲೆಂತ್ ಮ್ಯಾಚ್ ಆಗಿದ್ದು ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಬಹಳ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಅಂದ್ರೆ, ಜಯಗೋಪಾಲ್ ಬಹಳ, ನಾವು ಮುಂದೆ ಒಂದು ಮಾತಾಡೋಣ, ತುಂಬಾ ಒಳ್ಳೆ ವಯಲಿನಿಸ್ಟ್. ಅವರು ಸುಬ್ಲಕ್ಷ್ಮಿ ಅಂತವ್ರಿಗೆಲ್ಲ ಕಚೇರಿಯನ್ನು ಕೊಡ್ತಾರೆ. ಆಮೇಲೆ ನಿಮ್ಗೆ ಸಂಗೀತ ನಿರ್ದೇಶಕರು ನೋಟೇಶನ್ ಹೇಳಿದ್ರೆ, ನಾನ್ ನಿಮ್ಗೆ ಉದಯಶಂಕರ್ ಇಡ್ಲಿ ವಡೆ ದೋಸೆ ಬರ್ಕೊಳ್ಳೋರು ಹೇಳಿದ್ರಿ. ಸ್ವರಗಳಲ್ಲೇ ಬರ್ಕೊಳ್ತಿದ್ದ ಏಕೈಕ ಗೀತ ರಚನೆಕಾರ ರಂಜಿ ಗೋಪಾಲ್. ಅವ್ರು ಯಾವ ರಾಗ, ಯಾವ ತಾಳ, ಸಾಪಾಸಗಳನ್ನ ಹಾಕಿ ಬರೆಯೋರು. ಹೀಗಾಗಿ ನಿಮ್ಗೆ ಜಯಗೋಪಾಲ್ ಯಾವುದೇ ಚಿತ್ರಗೀತೆಯಲ್ಲಿ ತಗೊಳ್ಳಿ, ನಿಮ್ಗೆ ಒಂದ್ ಅಕ್ಷರ ಎಕ್ಸ್ಟ್ರಾ ಸಿಕ್ಕಲ್ಲ, ಯಾಕಂದ್ರೆ ಸಂಗೀತ ಅಷ್ಟು ಚೆನ್ನಾಗಿ ಗೊತ್ತಿದೆ. ಸೊ ಇದನ್ನ ಕಥೆಯನ್ನು ಅವರು ಹೇಳೋದಕ್ಕೆ ಶುರು ಮಾಡಿದ್ರು. ಎಷ್ಟು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಅಂತಂದ್ರೆ, ನಾನು ಸ್ಪೆಷಲ್ ಇಶ್ಯೂ ಮಾಡ್ತೇನೆ, ಮಲ್ಲಿಗೆ ಎಡಿಟರ್ ಆಗಿದ್ದೆ, ಸ್ಪೆಷಲ್ ಇಶ್ಯೂ ಮಾಡ್ತೀನಿ ಅಂತಂದೆ. ಸೊ ಸ್ಪೆಷಲ್ ಇಶ್ಯೂ ಮಾಡೋದೇ ಹೌದು ಅಂದಾಗ ಕವರ್ ಪೇಜ್ ನಾವು ಹಾಕ್ತೀವಿ ಅಂತ ಹೇಳಿ ನಾನು ನಿರ್ಧಾರ. ಸೊ ನಮ್ಮ ಮ್ಯಾನೇಜ್ಮೆಂಟ್ ಸಹಜವಾಗಿ ಒಪ್ಲಿಲ್ಲ. ಅದು ಒಂದು ಸ್ಟಾರ್ಸ್ ಹಾಕ್ಬೇಕು, ಒಂದು ಪತ್ರಿಕೆ ಮುಖಪುಟದಲ್ಲಿ ಗೀತ ರಚನೆಕಾರ ಹಾಕಿರಿ ಎಲ್ಲಿ ಸೇಲ್ ಆಗಕ್ ಸಾಧ್ಯ. ಸೊ ನಮ್ಮ ಮಾರ್ಕೆಟಿಂಗ್ ನವರಂತೂ ದಾದ್ಲೋದಲ್ಲಿ ಅದು ಮಲ್ಲಿಗೆ ಮ್ಯಾಗಝಿನ್ ಸ್ಟಾಪ್ ಆಗೋಗುತ್ತೆ ಇಂಥವೆಲ್ಲ ಹುಚ್ಚಾಟಗಳು ಮಾಡಿದ್ರೆ ಅಂತ. ಮುಖಪುಟ ಹಾಕಕ್ಕೆ ಒಪ್ಕೊಟ್ಟಿಲ್ಲ. ಸ್ಪೆಷಲ್ ಇಶ್ಯೂ ಮಾಡೋದಕ್ಕೂ 40 ಪುಟ ಒಬ್ರ ಬಗ್ಗೆ ಒಂದು ಸಂಚಿಕೆಯಲ್ಲಿ ಬರೀತೀನಿ. 120 ಪುಟದಲ್ಲಿ 40 ಪುಟ ಒಬ್ರ ಬಗ್ಗೆ ಬರೀತೀನಿ ಅಂತಂದ್ರೆ ಬೇರೆ ರೀಡರ್ಸ್ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನ. ಸೊ ಕೊನೆಗೆ ನಾನು ಮ್ಯಾನೇಜ್ಮೆಂಟ್ ಅನ್ನು ಹೆಂಗೋ ಕನ್ವಿನ್ಸ್ ಮಾಡಿದೆ, ಇಲ್ಲ ಸರ್ RN ಜಯಗೋಪಾಲ್ ಸ್ಪೆಷಲ್ ಇಶ್ಯೂ ಮಾಡ್ತೀನಿ ನಾನು. ಅದು ಏನೋ ಒಂದು ರಿಸ್ಕ್ ತಗೊಳ್ಳೋಣ, ಯಾಕಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಕಥೆಗಳಿದೆ. ಈ ಕಥೆಗಳು ಎಲ್ಲೂ ಸಿಕ್ಕಲ್ಲ, ಜನ ಇಷ್ಟ ಪಡ್ತಾರೆ. ಸೊ ನಾವು 2003 ನವೆಂಬರ್ನಲ್ಲಿ RN ಜಯಗೋಪಾಲ್ ಸ್ಪೆಷಲ್ ಇಶ್ಯೂನ ನಾನು ಮಾಡಿದೆ. ಸ್ಪೆಷಲ್ ಇಶ್ಯೂ ಮಾಡಿದ್ಮೇಲೆ ನಮಗೆ ನಾರ್ಮಲ್ ಮಾರ್ಕೆಟಿಂಗ್ ಸೇಲ್ ಗೊತ್ತಾಗೋದು ಈಗ ಟ್ರೆಂಡ್ ಹೋಗಿದೆ, ಪೀರಿಯಾಡಿಕಲ್ ಇಲ್ಲ ಇವಾಗ. ನಾವೆಲ್ಲ ಇರ್ತಾ ಇದ್ದಾಗ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ನಲ್ಲಿ ಪೀರಿಯಾಡಿಕಲ್ಸ್, ಯಾಕಂದ್ರೆ ಅದು ಫ್ಲೋಟಿಂಗ್ ಪಾಪ್ಯುಲೇಷನ್, ಹೋಗ್ತಾ ಇರ್ತಾರೆ. ನಾನು ಬೆಳಿಗ್ಗೆ 6000 ಕಾಪಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳಿದ್ರೆ ಅರ್ಧ ಗಂಟೆನಲ್ಲಿ ಖಾಲಿ ಆಗಿತ್ತು RN ಜಯಗೋಪಾಲ್ ಇಶ್ಯೂ. ಹೌದಾ? ಇದು ಯಾವ ಟೈಮ್ ಅಲ್ಲಿ? 2003ರಲ್ಲಿ. ಅಂದ್ರೆ ಜನ ಯಾವ ಲೆವೆಲ್ ಅದನ್ನ ಎಕ್ಸ್ಪೆಕ್ಟ್ ಮಾಡಿದರು ಅಂತ ಅಂದ್ರೆ, ನಾನು 8
ಎಷ್ಟು ಸಲ ಸಂಚಿಕೆನ ರೀಪ್ರಿಂಟ್ ಮಾಡ್ಬೇಕಾಯ್ತು. ಹೌದಾ? ಡಿಮ್ಯಾಂಡ್ ಅಂದ್ರೆ ನಾನು ನಮ್ಮ ಬೆಂಗಳೂರು ಏಜೆಂಟ್ಗಳು ಕ್ಯೂ ನಿಂತಿದ್ದು ನಾನು ನೋಡಿದ್ದೆ ಫಸ್ಟ್. ನಾವೇ 20 ಸಲ ಫೋನ್ ಮಾಡ್ಬೇಕು, ಸರ್ ಮಲ್ಲಿಗೆ ರೆಡಿ ಇದೆ ಸರ್, ಬಣ್ಣ ತಗೊಂಡೋಗಿ ಅಂತ. ಈ ಜೈಗೋಪಾಲ್ ಇಶ್ಯೂಗೆ ಅವರೇ ಬಂದು ಸರ್ ಜನ ಕೇಳ್ತಾ ಇದಾರೆ, ನಂಗೆ ಎಕ್ಸ್ಟ್ರಾ ಕಾಪೀಸ್ ಬೇಕು ಅಂತ ಹೇಳಿ ತಗೊಂಡು. ಸೊ ಅಂದ್ರೆ ನನಗೆ ಅಂದ್ರೆ ನಾವು ಬಹುಶಃ ಭಾರತೀಯ ಪತ್ರಿಕೋದ್ಯಮ ಇತಿಹಾಸದಲ್ಲೇ ಗೀತ ರಚನೆಕಾರರನ್ನು ಮುಖಪುಟ ಮಾಡಿದ್ದು ಅದು ಬಹುಶಃ ಒಂದೇ ಉದಾಹರಣೆ. ಅಲ್ಲ ಹೌದು, ನೀವ್ ಯಾರು ಮಾಡಿರೋಕ್ಕಿಲ್ಲ. ಅಲ್ಲ ಖಂಡಿತ ನೀವ್ ಹೇಳೋಂಗೆ ಸ್ಟಾರ್ಸ್ ಗಳು ಅದರ ಮೇಲೆ ಬಂದಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ. ಗೀತ ರಚನೆಕಾರರು ಇಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ಬೋದು ಅಂದ್ರೆ ಹೌದು ಅಂದ್ರೆ ಅಷ್ಟು ಜನ ಹಾಡನ್ನು ಇಷ್ಟಪಡೋರು ಇರ್ತಾರೆ. ವಿ ಹ್ಯಾವ್ ಅಂಡರ್ ಎಸ್ಟಿಮೇಟೆಡ್ ದೇರ್ ನಂಬರ್. ಇದು ಆದ್ಮೇಲೆ ನಾನು ಜೈಗೋಪಾಲ್ಗೆ ಹೇಳಿದೆ, ಸರ್ ಇಷ್ಟು ಕಥೆಗಳಿದೆ ನಿಮ್ಮಲ್ಲಿ, ಲಿಟ್ರನಲ್ಲಿ ಏನ್ ಬೇಕೋ ಅಷ್ಟು ಹಾಕಿ ಬಿಟ್ಬಿಟ್ಟಿದೀವಿ. ಆದ್ರೆ ಇಡೀ ಜೀವನದಲ್ಲಿ ಇಂಥ ಕಥೆಗಳು ಬೇಕಾದಷ್ಟಿರುತ್ತೆ. ಕೆಲಸ ಮಾಡ್ತೀನಿ ನಾನು, ನಿಮ್ಮ ಸಿನಿಮಾ ಲೀಸ್ಟ್, ನಿಮ್ಮ ಜೊತೆ ಕೆಲಸ ಮಾಡಿದವರು, ಈ ತರದೊಂದು ಪಟ್ಟಿ, ಆಮೇಲೆ ನೀವು ವಾಣಿಜ್ಯರಾಮ್ ಹಾಡುಗಳು ಯಾವ್ಯಾವ್ದಿದೆ ಕಾಂಬಿನೇಷನ್, ಅಥವಾ ನೀವು SP ಹಾಡುಗಳು ಯಾವ್ಯಾವ್ದಿದೆ, ನೀವು ರಾಜ್ಕುಮಾರ್ ಒಟ್ಟಿಗೆ ಮಾಡಿರೋ ಸಿನಿಮಾಗಳು ಯಾವ್ದಿದೆ, ಈ ತರದ ಲೀಸ್ಟ್ ರೆಡಿ ಮಾಡ್ಕೊಡ್ತೀನಿ. ನೀವು ಒಂದ್ಸಲ ಬೆಂಗಳೂರಿಗೆ ಬರುವಾಗ ಅದೆಲ್ಲ ನನಗೆ ಅದ್ರ ಬಗ್ಗೆ ನಿಮ್ಮ ಮೆಮೊರೀಸ್ ಅಂದ್ರೆ ನಾವು ತುಂಬಾ ಅದನ್ನು ಸಿಸ್ಟಮೆಟಿಕ್ ಆಗಿ ಮಾಡೋದು ಈ ಕೆಲಸ. ಅವರು 3 ದಿನ ಇದಕ್ಕಾಗೆ ಬರೋದು, ಆಟೋಬಯೋಗ್ರಫಿಗಾಗೆ ಜನಾರ್ದನಲ್ಲಿ ರೂಮ್ ಕಥೆಗಳನ್ನ ಹೇಳ್ತಾ ಹೋಗೋರು. ನಾನು ಬರ್ಕೊಳ್ತಾ ಹೋದೆ. ನಾನು ಅದನ್ನೇ ನಿಮ್ಗೆ ಹೇಳಿದೆ, 880 ಪುಟ ಬರ್ಕೊಂಡಿದ್ದೀನಿ. ಯಾವ ಇಯರ್ ಅಲ್ಲಿ ಸರ್ ನೀವು ಆಟೋಬಯೋಗ್ರಫಿ ಸ್ಟಾರ್ಟ್ ಮಾಡಿದ್ದು ಬರೆಯೋದಕ್ಕೆ? 2003 ಓಕೆ. ಅವ್ರು ಇರೋವರೆಗೂ ಅದನ್ನ ನಿರಂತರವಾಗಿ, ಮತ್ತೆ ಅದಕ್ಕಿಂತ ಮುಂಚೆ ಬರ್ಕೊಂಡಿದ್ದೆ, ಒಂದು ಸಿಸ್ಟಮೆಟಿಕ್ ಆಗಿ ಶುರುವಾಗಿದ್ದೆ 2003. ಅಂದ್ರೆ ಅವ್ರು ಚೆನ್ನೈಯಿಂದ ಬೆಂಗಳೂರಿಗೆ ಬರ್ತಿದ್ರು ಇದಕ್ಕೋಸ್ಕರ ಅಂತಾನೆ? ಹೇಗೆ? ಇದಕ್ಕೋಸ್ಕರನೇ ಹೌದಾ? ಓಕೆ. ಇದು ಒಂಥರ ಏನಾಯ್ತು ಅಂದ್ರೆ ಅವ್ರ 70ನೇ ವರ್ಷದ ಹುಟ್ಟು ಹಬ್ಬದ ಕಾರ್ಯಕ್ರಮ ಮಾಡಿದ್ವಿ ನಾವು. ಅದ್ರ ಬಗ್ಗೆ ಒಂದು ಹೇಳ್ಬೇಕು ನಾನು ಬಹಳ ವಿಶೇಷವಾಗಿ. ಅದು VN ಸುಬ್ಬರಾಯರ್ ಇದ್ರು, ಬಹಳ ಹಿರಿಯ ಪತ್ರಕರ್ತರು. ಆಮೇಲೆ ಒಂದು ಈಶ್ವರ ದೈತೋಟ ಇದ್ರು, ಡಾಕ್ಟರ್ ವಿಜಯ ಇದ್ರು, ಒಂದಿಷ್ಟು ಜನ ಅವ್ರಿಗೆ ಬಹಳ ಜೈಗೋಪಾಲಿಗೆ ಆತ್ಮೀಯರಾದ ಪತ್ರಕರ್ತರು. ಆಮೇಲೆ ಅವರದ್ದು ಜೇಂಕಾರ್ ಅಂತ ಹೇಳಿ ಒಂದು ಕ್ಯಾಸೆಟ್ ಕಂಪನಿ, ಜೇಂಕಾರ್ ಕ್ಯಾಸೆಟ್ ಕಂಪನಿಯವರು ಜೈಗೋಪಾಲ್ ತುಂಬಾ ಭಕ್ತಿಗೀತೆಗಳ ಕ್ಯಾಸೆಟ್ ಮಾಡಿದ್ರು. ಸೊ ಜೇಂಕಾರ್ನವರ ಪ್ರಪೋಸಲ್ ಇತ್ತು, RN ಜೈಗೋಪಾಲ್ಗೆ ಒಂದು ಸನ್ಮಾನ ಅಂತ ಆಗಿಲ್ಲ, ಇದು ನಾವೊಂದು ಮಾಡೋಣ, ಜೈಗೋಪಾಲ್ಗೆ ಒಂದು ಸನ್ಮಾನ ಮಾಡೋಣ ಅಂತ ಹೇಳಿ. ಸೊ 70ನೇ ವರ್ಷಕ್ಕೆ ಮಾಡೋಣ ಅಂತ ಹೇಳಿ ಅದು ಡಿಸೈಡ್ ಆಯ್ತು. 20 ವರ್ಷದ ಕೆಳಗೆ ಜೈಗೋಪಾಲ್ 90 ಆಗ್ತಿತ್ತು, 35 ಆಗಸ್ಟ್ 17 ಸೊ 20 ವರ್ಷದ ಕೆಳಗೆ ನಾವು 70ನೇ ವರ್ಷದ ಕಾರ್ಯಕ್ರಮನ ಮಾಡಿದ್ವಿ. ಮಾಡುವ ಸಂದರ್ಭದಲ್ಲಿ ನಾನು ಜೈಗೋಪಾಲ್ ಜೊತೆಗೆ ಹಿಂಗೆ ಮಾತನಾಡುವಾಗ ಜೈಗೋಪಾಲ್ ಹೇಳಿದ್ರು, ಎಲ್ಲ ಮಾಡ್ಬೇಕು ಅಂತಿದ್ದಾರೆ, ನೋಡಿ ಈಗ ನೀನ್ ಜವಾಬ್ದಾರಿ ತಗೊಳ್ತೀಯ ಅಂದ್ರೆ ಅದ್ರ ಬಹಳ ಮುಖ್ಯವಾಗಿ ನಾನು ಜವಾಬ್ದಾರಿ ತಗೊಳ್ಬೇಕಾಗಿದ್ದು ವಿಚಾರ ಸಂಕಿರಣ ಮತ್ತು ಸಂಗೀತದ ಕಾರ್ಯಕ್ರಮಕ್ಕೆ. ನಾನು ಹೇಳಿದೆ, ಸರ್ 70ಕ್ಕೆ ಯಾರು ಮಾಡ್ತಾರೆ, 75ಕ್ಕೆ ಮಾಡೋಣ, ಅದಕ್ಕೊಂದು ಅರ್ಥ. ಅಮೃತ ಮಹೋತ್ಸವ ನಾರ್ಮಲಿ 75 ಯಾಕೆ ಹಂಗಂದ್ರು ಗೊತ್ತಿಲ್ಲ. ಜೈಗೋಪಾಲ್ 75ಕ್ಕೆ ನಾನು ಇರ್ತೀನ ಅಲ್ವ, ಯಾರಿಗೆ ಗೊತ್ತು, ಇದೀನಿ 70ಕ್ಕೆ ಮುಗಿಸ್ಬಿಡ್ಲಿ ಬಿಡು ಅಂತಂದ್ರು. ಇದು ಎಷ್ಟು ನಿಜ ಆಯ್ತು ಅಂದ್ರೆ ಜೈಗೋಪಾಲ್ ಹೋದಾಗ 72 ಅವ್ರಿಗೆ. ಹೌದು, 2008 ಅನ್ಕೋತೀನಿ. 75ನೇ ವರ್ಷ ಅವ್ರು ನೋಡ್ಲೇ ಇಲ್ಲ ಅವ್ರು. ಅದು ಹೆಂಗೆ ಅವ್ರ ಮನಸ್ಸಲ್ಲಿ ಅದು ಬಂತು ಗೊತ್ತಿಲ್ಲ. ಸೊ 70ನೇ ವರ್ಷದ ಕಾರ್ಯಕ್ರಮದ ಸಂದರ್ಭದಲ್ಲಿ ನಮ್ಮ ಈ ಆಟೋಬಯೋಗ್ರಫಿ ಒಂದು ಸ್ವರೂಪ 1 ವರ್ಷನ್ ಅವಾಗ 101 ನೆನಪು ಅಂತ ಹೇಳಿ ಮೊದಲನೇ ವರ್ಷನ್ ಅವಾಗ ರಿಲೀಸ್ ಆಯ್ತು. ಅವ್ರ 70ನೇ ವರ್ಷದ ಅನ್ಫಿನಿಶ್ಡ್ ಆಟೋಬಯೋಗ್ರಫಿ. ಆಮೇಲೆ ನಾನು ಅಷ್ಟೊತ್ತಿಗೆ ಮಲ್ಲಿಗೆ ಎಡಿಟರ್ ಆಗಿರೋದ್ರಿಂದ ಹೇಗಿರೋ ಬರ್ಕೊಳ್ತಾ ಇದ್ನಲ್ಲ, ಮಲ್ಲಿಗೆಯಲ್ಲಿ ಸೀರಿಯಲ್ ಮಾಡೋದು ಇದು ರಿಲೇಟೆಡ್. ಹೌದು, ಪಲ್ಲವಿ ಅನುಪಲ್ಲವಿ ಚರಣ ಅಂತ ಮಲ್ಲಿಗೆ ಕೊಟ್ಟು, ಇದು ಪುಸ್ತಕ ಮಾಡೋ ಪಲ್ಲವಿ ಅನುಪಲ್ಲವಿ ಮಾತ್ರ ಇಟ್ಟು. ಬಟ್ ಅದ್ ಏನು ಅಂದ್ರೆ ಜೈಗೋಪಾಲ್ ಹೋದ್ಮೇಲೆ 1 ವರ್ಷ ಅದ್ ಬಂತು, ಅವರು ಬರ್ಕೊಟ್ಟಿದ್ದು. ಅವ್ರು ಇದ್ದಾಗ ಪುಸ್ತಕ ಆಗ್ಲಿಲ್ಲ. ಹೌದಾ? ಆಮೇಲೆ ರಿಲೀಸ್ ಆಗಿದ್ದ? ಅದೊಂದು ಬೇಜಾರು ಇದ್ದೇ ಇರುತ್ತಲ್ಲ, ಬೇಸರ. ಹೌದು, ಅವ್ರು ಇದ್ದಾಗ ಆಗ್ಲಿಲ್ಲ, ನಾವ್ ಮಾಡಕ್ ಆಗ್ಲಿಲ್ಲ ಅಂತ ಹೇಳಿ. ಆಮೇಲೆ ಅದ್ 3 ಎಡಿಷನ್ ಕುಂತು, ಕಳೆದ ವರ್ಷ ಅದ 3ನೇ ಎಡಿಷನ್ ಕೂಡ ರಿಲೀಸ್ ಆಯ್ತು.